ಮೊದಲನೇದಾಗಿ ರಂಜಾನ್ ಹಬ್ಬದ ಯುಗಾದಿ ಹಬ್ಬದ ಆರ್ಥಿಕ ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳು. ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಲಕ್ಷ್ಮಣ್ ಸಾಹೇಬರು ಇವತ್ತು ವಾರ್ಡ್ ನಂಬರ್ 10 ಆಗ್ಬೋದು 9 ಆಗ್ಬೋದು, ನಾನು ವಿಶೇಷವಾಗಿ ಭಾಳ ದಿನದಿಂದ ಒಂದು ಕನಸಿತ್ತು, ಒಂದು ಲಕ್ಷ್ಮಣ್ ಸಾಹೇಬರು ಕಲಿಸ್ಬಿಟ್ಟಿದೆ. ಯಾಕಂದರೆ ಈ ವ್ಯಾಪ್ತಿ ಬಂದು ಈ ನಮ್ಮ ಏನಿದೆ ಲಿಂಗೇಶ್ವರ ಥರ್ಡ್ ಸ್ಟೇಜ್ ಐತೆ, ಇದು BJP ಭದ್ರಾಕೋಟೆ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಕಳೆದ 7-8 ವರ್ಷದ ಮುಂಚೆ ಏನು ಕಾರ್ಪೊರೇಷನ್ ಎಲೆಕ್ಷನ್ ನಡೀತಿದೆ, ಅದಾದ ನಂತರದಿಂದ 90 ಕೋಟಿ ಇದ್ದಿದ್ದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ 780 ಕೋಟಿ ಐತಿ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಲಕ್ಷ್ಮಣ್ ಸಾಹೇಬ್ರಿಗೆ ಕರೆದು ಇವತ್ತು ನಾನು ಆಹಾರ ಕಿಟ್ಟು ಯಾರಿಗೆ ಬಡ ಜನ ಅವರೇ ನಮ್ಮ ವಾರ್ಡನ ಪೂರ ಕಾರ್ಮಿಕರು ವಿಶೇಷವಾಗಿ ಅವರು ಲಕ್ಷ್ಮಣ್ ಸಾಹೇಬ್ರ ಕೈಯಿಂದ ನಾನು ಕೊಡಿಸ್ಬೇಕು ಅಂತ ಒಂದು ಆಸೆ ಮಾಡಿದ್ದೆ, ಇವತ್ತು ಪೂರೈಸಿದ್ದೀನಿ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ಯಾರು ಬಡಸ್ತಾನದಲ್ಲವ್ರೆ, ಯಾರು ಕಷ್ಟಜೀವಿ ಐತೆ ಅವ್ರಿಗೆ ವಾರ್ಡ್ ನಂಬರ್ 9 ಇರ್ಬೋದು 10 ಇರ್ಬೋದು, ವಿಶೇಷವಾಗಿ 1000 ಚಿಲ್ಲರೆ ಕಿಟ್ಟು ಮನೆ ಮನೆಗಾಗ್ಬೋದು, ಇಲ್ಲೂ ಆಗ್ಬೋದು, ನಾವಾಗಲಿ ಲಕ್ಷ್ಮಣ್ ಸಾಹೇಬ್ರಾಗಲಿ ನಮ್ಮ ಬೆಂಬಲಿಗೆ ಲಕ್ಷ್ಮಣ್ ಸಾಹೇಬರು ನಿಂತು ಇವತ್ತು ಕಾರ್ಯಕ್ರಮ ಯಶಸ್ವಿಯನ್ನು ಆಯಿತು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದು ಆದ ನಂತರ ನಮ್ಮ ಲಕ್ಷ್ಮಣ್ ಸಾಹೇಬರು ಈ ಲೋಕಸಭಾ ಪಾರ್ಲಿಮೆಂಟು ಎಲೆಕ್ಷನ್ ನಿಂತು ಈಗ ಏನು MP ಗಳವ್ರೆ ಅವರು ಮನೇಲಿ ಕೂತ್ಕೊಂಡು AC ಕೂತ್ಕೊಂಡು ಕೆಲಸ ಮಾಡ್ತವ್ರೆ ಹೊರತು ನಮ್ಮ ಲಕ್ಷ್ಮಣ್ ಸಾಹೇಬರು ಗಲ್ಲಿಯಿಂದ ಹಿಡಿದು ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈಗ ಆನ್ ಪ್ರೆಸೆಂಟ್ MP ಯಾರು ಅಂತ ಒಬ್ಬ ಸಾಮಾನ್ಯ ಮನಸ್ಸಿಂದ ಹಿಡಿದು ಒಬ್ಬ ಶ್ರೀಮಂತರ ಗಂಟನೂ ಇವತ್ತು ಕೆಲಸ ಮಾಡಿಕೊಡ್ತಾರೆ ಲಕ್ಷ್ಮಣ್ ಸಾಹೇಬರು. ಯಾರೇ ಒಬ್ಬ ವ್ಯಕ್ತಿ ಇವರಿಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕಿಲ್ಲಿ, ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮ ಇರ್ಬೋದು, ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಬಂದು ಸ್ಪಂದಿಸ್ಬಿಟ್ಟು ಬೇರೆಯವರು ನಮಗೆ ಇನ್ವಿಟೇಷನ್ ಕೊಡಿ, ಬಂದು 5 ದಿನ ಮುಂಚೆ ಹೇಳಬೇಕಿತ್ತು, ನನ್ನ ಶೆಡ್ಯೂಲ್ ಬ್ಯುಸಿ, ನನ್ನೆಲ್ಲೋ ಕೆಲಸ ಇತ್ತು, ಆ ಥರ ವ್ಯಕ್ತಿ ಅಲ್ಲ ಇವರು. ಆ್ಯಕ್ಚುಲಿ ಆಕಸ್ಮಿಕವಾಗಿ ಅವ್ರು MP ಆಗೋರ ಹೊರತು ಆನ್ ಪ್ರೆಸೆಂಟು ನಮ್ಮ ಕಾಂಗ್ರೆಸ್ ಪಕ್ಷ ಇರ್ಬೋದು, ನಮ್ಮ ವಿರೋಧಿ ಇರ್ಬೋದು, ಇವತ್ತು ಲಕ್ಷ್ಮಣ್ ಸಾಹೇಬರಿಗೆ ಒಳ್ಳೆ ಒಂದು ಉತ್ತಮ ಒಂದು ಕೆಲಸ ಮಾಡ್ತವ್ರೆ ನಮ್ಮ ಡಿಸ್ಟಿಕಲ್ಲಿ. ಇದೇ ಥರ ನಮ್ಮ ಲಕ್ಷ್ಮಣ್ ಸಾಹೇಬರು ಕೆಲಸ ಮಾಡಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಈ ಟೀಕೆ ಟಿಪ್ಪಣಿಗಳು ಯಾವನೊಬ್ಬ ಚಾಮರಾಜವನು ಹೇಳ್ತಾನೆ, ಅವನಿಗೆ ಗಿರಾಕಿ ಅವನು ಬುಗುರು ಕೂದಲು ಒಳ್ಳೆ ಇದ್ರಂಗೆ ಅವನೇ ಒಳ್ಳೆ ಇದು ಕಾಡಲ್ಲಿ ಇರ್ತಾರಲ್ಲ, ಕಾಡ್ದಲ್ಲ ಇದ್ದಂಗೆ ಇವ್ರ ಬಗ್ಗೆ ಏನೇನು ಹೇಳ್ತಾನೆ. ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇವ್ರು ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತವ್ರೆ ಅಂದರೆ, ಯಾರೋ ಒಂದು ಅಧಿಕಾರಿ ಕೆಲಸ ಇರ್ಬೋದು, ಯಾವುದೇ ಒಂದು ಸಾಮಾನ್ಯ ಮನಸ್ಸಿಂದ ಇರ್ಬೋದು, ಯಾವುದೇ ಒಂದು ಕೆಲಸ ಇದ್ರೂ ಒಂದು ಕುರ್ತು ಪೂರ್ಣತೆ ಇಲ್ಲದೇ, ಯಾರೇ ಜಾತಿ ಭೇದ ಇಲ್ಲದೇ ಸರ್ವರ್ಗೂ ಸಮಬಾಳು, ಸರ್ವರ್ಗೂ ಸಮಪಾಲಂಗೆ ವಿಶೇಷವಾಗಿ ಅದ್ಭುತವಾಗಿ ಈ ಕೆಲಸನೂ ಇಡೀ 31 ಜಿಲ್ಲೆಯಲ್ಲಿ ಕೆಲಸ ಆಗ್ತಾ ಇಲ್ಲ. ಆ ಮೈಸೂರಲ್ಲಿ ನಮ್ಮ CM ಸಾಹೇಬರು ಜೊತೆಯಲ್ಲಿ ಬೆಂಬಲ ಕೊಟ್ಕೊಂಡು ನಮ್ಮ ಲಕ್ಷ್ಮಣ್ ಸಾಹೇಬರು ಒಳ್ಳೆ ಒಂದು ಅದ್ಭುತವಾಗಿ ವಿಶೇಷವಾಗಿ ಇವ್ರಿಗೆ ಎಲ್ಲರೂ ಯಾರೇ ಹೋದ್ರೂ ಒಂದು ಕೆಲಸ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ಸಂದರ್ಭದಲ್ಲಿ ಇವತ್ತೇನು ಬಂದು ಆಹಾರ ಕಿಟ್ಟು ನಮ್ಮ ಲಕ್ಷ್ಮಣ್ ಸಾಹೇಬರು ಬಂದು ನಮಗೆಲ್ಲ ಸಹಕಾರ ಕೊಟ್ಟು ನಮಗೆ ಪ್ರೀತಿ ಪ್ರೋತ್ಸಾಹ, ನಮ್ಮೊಂದು ಉತ್ಸವ, ಈ ಥರವರು ಒಬ್ಬರು ನಾಯಕರು ಬಂದರೆ ನಮ್ಗೆ ಇನ್ನೂ ಈ ವಾರ್ಡಲ್ಲಿ ಕೆಲಸ ಮಾಡಬೇಕು. ಚುನಾವಣೆ ನೋಡ್ರಿ, ಹರಿಯೋ ನೀರು ಬರ್ತದೆ ಹೋಯ್ತದೆ, ಇದು ಒಂದು ಸೌಹಾರ್ದತೆ. ಇದು ಯಾರೇ ಒಬ್ಬ ಹಸುವನಿದ್ರೆ ಅಟ್ಲೀಸ್ಟ್ ಅವನು ಒಂದಿಲ್ಲ ಇಲ್ಲ 2 ದಿನ, ಒಂದು 15 ದಿನ 20 ದಿನ, ಒಂದು ತಿಂಗಳಲ್ಲಿ ಊಟ ಮಾಡ್ಬೋದು. ಇದಕ್ಕೆಲ್ಲ ನಮಗೆ ಸಹಕಾರ, ಪ್ರೀತಿ, ಒಂದು ವಿಶ್ವಾಸ ಏನು ಕೊಟ್ಟವ್ರೆ ಲಕ್ಷ್ಮಣ್ ಸಾಹೇಬರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ರಂಜಾನ್ ಹಬ್ಬದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ಮುತ್ತೈಯರಿದ್ದಾರಲ್ಲ ಅವರು ಮತ್ತು ಅವರ ಟೀಮ್ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಬಡಬಗ್ಗರಿಗೆ, ನಿರ್ಗತಿಕರಿಗೆ, ಜನಸಾಮಾನ್ಯರಿಗೆ ಬೇಕಾಗಿರುವಂಥವ್ರಿಗೆ ಆಹಾರ ಕಿಟ್ಟು. ಇವತ್ತು ಯುಗಾದಿ ಹಬ್ಬ, ಹೊಸ ವರ್ಷಕ್ಕೆ ನಮ್ಮ ಪೌರ ಕಾರ್ಮಿಕ ಬಂಧುಗಳೇನಿದ್ದಾರೆ ನಾವೆಲ್ಲ ಮನೆಗಳಲ್ಲಿ, ರಸ್ತೆಗಳಲ್ಲಿ ಬಹಳ ಖುಷಿಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಸಮಸ್ಯೆ ಇಲ್ಲದೆ ಹೋಗ್ತಾ ಇದ್ದೀವಿ ಅಂತಂದರೆ ಪೌರ ಕಾರ್ಮಿಕರ ಒಂದು ಶ್ರಮ ಏನಿದೆ, ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ಎಲ್ಲ ನಮ್ಮ ತ್ಯಾಜ್ಯಗಳನ್ನೆಲ್ಲ ತಗೊಂಡೋಗಿ ಹೊರಗಡೆ ಹಾಕುವಂಥ ಒಂದು ವ್ಯವಸ್ಥೆ ಏನು ಅವರು ಮಾಡ್ತಾ ಇದ್ದಾರೆ, ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಿಳಿಸುವಂಥದ್ದು ಇದೆಯಲ್ಲ. ನೀವೆಲ್ಲರೂ ದಯಮಾಡಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಸೌಂಡ್ ಬರೋ ಥರ ಒಂದು ಚಪ್ಪಾಳೆ ಹೊಡಿರಿ.
ಮುತಾಯರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮುತಾಯವರು ಬೆಳಿಬೇಕು. ಮುಂದಿನ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಏನಾದರೂ ನಿಂತ್ಕೊಂಡ್ರೆ ಅವರು 100% ನೀವೆಲ್ಲ ಗೆಲ್ಲಿಸ್ಬೇಕು. ಅವತ್ತು ಮತ್ತೆ ನೀವು ಮೈಂಡ್ ಚೇಂಜ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ. ನಮ್ಮ ಸ್ನೇಹಿತರು ನನ್ನ ಎಂ ಪಿ ಅಲ್ಲ, ನಾನು MP ಕಂಟೆಸ್ಟ್ ಮಾಡಿದ್ದೆ, ಅಭ್ಯರ್ಥಿ ಆಗಿದ್ದೆ. ನನ್ನ ಗೆಲ್ಲಿಸ್ಲಿಲ್ಲ ಜನಗಳು, ನಾನು ಸೋತಿದ್ದೀನಿ. ಆದರೂ ನನಗೆ ನೀವೆಲ್ಲ ಸೇರಿ ಸುಮಾರು 6.25 ಲಕ್ಷ ಓಟನ್ನು ಕೊಟ್ಟಿದ್ದೀವಿ. ಎಲ್ಲಿ ಕರೆದ್ರೂ ಜನಸಾಮಾನ್ಯರು ಬಡಬಗ್ಗರಿಗೆ ಯಾವ ಸಮಸ್ಯೆ ಇದನ್ನು ಬಂದು ನಾನು ಆಲಿಸುವಂಥ ಕೆಲಸವನ್ನು, ನನಗೆ ಸಾಂವಿಧಾನಿಕ ಹುದ್ದೆ ಇಲ್ಲದೇ ಇದ್ದರೂ ನಮ್ಮ ಪಕ್ಷ ಸರ್ಕಾರ ನಡೆಸ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ನಮ್ಮ ರಾಜ್ಯದಲ್ಲಿ ಏನಿದೆ, ಸೊ ನಾವೆಲ್ಲ ಕಾಂಗ್ರೆಸ್ ಪಕ್ಷ ಇರುವಂಥದ್ದೇ ನಿಮಗೋಸ್ಕರ. ಉಳ್ಳವರಿಗಿರುವಂಥ ಪಕ್ಷ ಅಲ್ಲ ಇದು. ಉಳ್ಳವರಿಗಿರುವಂಥ ಪಕ್ಷ ಬೇರೆ, ಅದು ಬೇರೆ ಪಕ್ಷಗಳು ಹೊಟ್ಟೆ ತುಂಬಿದವ್ರನ್ನ ಕಾಪಾಡುವಂಥ ಕೆಲಸವನ್ನು ಮಾಡುವಂಥ ಬೇರೆ ಪಕ್ಷಗಳು. ನಾವು ಹೊಟ್ಟೆ ಹಸಿದವ್ರಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಕ್ಕೆ, ಅವರ ಸಮಸ್ಯೆಗಳನ್ನು ಆಲಿಸುವಂಥದ್ದಕ್ಕೆ, ಅವರ ಸಮಸ್ಯೆಗಳನ್ನು ಕೇಳುವಂಥದ್ದಕ್ಕೆ ಇರುವಂಥ ಏಕೈಕ ಪಕ್ಷ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ. ಅದರ ನೇತೃತ್ವವನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಳೆದ 3 ವರ್ಷದಿಂದ ಮುಖ್ಯಮಂತ್ರಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಯಾರು ಯಾವತ್ತೂ ಹೊಟ್ಟೆ ಹಚ್ಕೊಂಡು ಮಲಗಬಾರ್ದು ಅನ್ನುವಂಥ ಏಕೈಕ ಉದ್ದೇಶದಿಂದ ಮೊಟ್ಟ ಮೊದಲಿಗೆ ಮುಖ್ಯಮಂತ್ರಿಗಳಾಗಿದ್ದಾಗ 10 kg ಪ್ರತಿಯೊಬ್ಬರಿಗೂ ಅಕ್ಕಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು.